ವೇದವ್ಯಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರನ್ನು ದಿನ ಭವಿಷ್ಯದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ದಿನಾಂಕ 18/12/2023. ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲಗಳು ಯಾವ ನೆಲೆಯಲ್ಲಿ ನಮ್ಮನ್ನು ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವ್ಯಯಭಾವದಲ್ಲಿ ರಾಹು, ಲಾಭದಲ್ಲಿ ಚಂದ್ರ ಮತ್ತು ಶನಿ ಇರುವಂತಹ ಯೋಗ ಫಲಗಳು. ಚತುರ್ಥದಲ್ಲಿ ಮಾಂದಿಯ ಉದಯ, ಭಾಗ್ಯದಲ್ಲಿ ರವಿ ಬುಧ ಗ್ರಹರು, ಅಷ್ಟಮದಲ್ಲಿ ಕುಜಗ್ರಹ, ಸಪ್ತಮದಲ್ಲಿ ಶುಕ್ರಗ್ರಹ, ಷಷ್ಠದಲ್ಲಿ ಕೇತುಗ್ರಹ. ಇಂತಹ ಒಂದು ಗ್ರಹಸ್ಥಿತಿಗಳಿದ್ದಾವೆ. ಸೊ ತಾವುಗಳಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಜಯ ಮತ್ತು ಪ್ರಗತಿಯ ಫಲ ಉಂಟು. ವೃತ್ತಿ ಜೀವನದಲ್ಲಿ ಒಂದು ರೀತಿಯಲ್ಲಿ ಯಶಸ್ಸಿನ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಹಳ ಕಾಲದಿಂದ ನಿಮ್ಮ ಅನುಭವಕ್ಕೆ ಬರುವಂತಹ ವಿಷಯವಾಗಿದೆ. ಕೌಟುಂಬಿಕವಾದಂತಹ ಜೀವನದಲ್ಲಿ ಅಷ್ಟೊಂದು ತೃಪ್ತಿದಾಯಕ ಸ್ಥಿತಿ ಇರುವುದಿಲ್ಲ. ಅನಿರೀಕ್ಷಿತವಾದಂತಹ ಆರ್ಥಿಕ ವ್ಯಯ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ರಕ್ತದೊತ್ತಡದಂತಹ ಆರೋಗ್ಯದ ಒಂದು ಅವ್ಯವಸ್ಥೆಯ ಫಲ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು. ತಾವುಗಳು ಸುಬ್ರಹ್ಮಣ್ಯ ದೇವರಿಗೆ ಯಥಾಶಕ್ತಿಯಾದಂತಹ ಸೇವೆಗಳು, ಅದು ಯಾವುದಾದ್ರೂ ದೇವಾಲಯಕ್ಕೆ ಹೋಗುವಂಥದ್ದು, ಯಾವುದಾದ್ರೂ ರೀತಿಯ ಒಂದು ಸೇವೆಯನ್ನು ಅಲ್ಲಿ ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಅನುಭವ ಇಂದಿನ ದಿನ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ರಾಶಿಯ ಪತಿ ಹೇಳುವಂಥದ್ದು, ಷಷ್ಠಪತಿ ಹೇಳುವಂಥದ್ದು ಷಷ್ಠಭಾವದಲ್ಲಿ, ಪಂಚಮದಲ್ಲಿ ಕೇತುವಿನ ಉದಯ, ವ್ಯಯದಲ್ಲಿ ಗುರುವಿನ ಉದಯ. ಅಷ್ಟಮಾಧಿಪತಿಯಾದಂಥವನು ವ್ಯಯಭಾವದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ಅರ್ಥಾತ್ ವೃತ್ತಿಯಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಹೊಸ ಥರದ ಚಿಂತನೆಗಳಿಗೆ ಅವಕಾಶ ಖಂಡಿತ ಇರುವುದಿಲ್ಲ. ಒಂದು ರೀತಿಯಲ್ಲಿ ಆತ್ಮಬಲದ ಕುಗ್ಗುವಿಕೆಯಂತಹ ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಮಕ್ಕಳಿಂದ ಒಂದು ರೀತಿಯಲ್ಲಿ ಅಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಅವರ ಚಟುವಟಿಕೆ, ಅವರ ನಡೆ, ಅವರ ನುಡಿ ಅದೆಲ್ಲವೂ ಕೂಡ ನಿಮಗೆ ಹಿತವನ್ನು ಕೊಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆರ್ಥಿಕತೆಯಲ್ಲಿ ಒಂದು ಹಂತದ ತೃಪ್ತಿಯ ಫಲಕ್ಕೆ ಸೀಮಿತವಾಗಿದೆ. ಸೊ ತಾವುಗಳು ದುರ್ಗೆಯ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡೋದರಿಂದ ಒಂದು ಹಂತದ ತೃಪ್ತಿ ಮತ್ತು ಸಮಾಧಾನ, ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯ ಪತಿ ಚತುರ್ಥಪತಿ, ಸಪ್ತಮದಲ್ಲಿ ದಾಂಪತ್ಯದಲ್ಲಿ ಸೌಖ್ಯ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತವಾಗಲು ಇರ್ತದೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಹಾಗೆ ಒಂದು ಹಂತದಲ್ಲಿ ತೃಪ್ತಿಯ ವಾತಾವರಣ ಹೇಳುವಂಥದ್ದುಂಟು. ಕರ್ಮಕ್ಷೇತ್ರದ ಪರಿಸರ ನಿಮಗೆ ಪೂರಕವಾಗಿ ಇರುವುದಿಲ್ಲ. ಹೊಸ ಥರದ ಚಿಂತನೆಗಳಿಗೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಸೂಚನೆಯ ಫಲ ಹೇಳುವಂಥದ್ದು ಖಂಡಿತ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗರೂಕತೆ ಬೇಕು. ರಕ್ತದೊತ್ತಡದಂತಹ ಅನಾರೋಗ್ಯದ ಒಂದು ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಇದೆ. ವಿಷ್ಣು ದೇಗುಲದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲಿ ಮಾಂದಿಯ ಉದಯದ ಫಲ, ಅಷ್ಟಮದಲ್ಲಿ ಶನಿ ಉದಯದ ಫಲ, ಹಾಗೆ ಕರ್ಮದಲ್ಲಿ ಗುರು ಉದಯದ ಫಲ. ಕರ್ಮಕ್ಷೇತ್ರ ಹೇಳುವಂಥದ್ದು ತೃಪ್ತಿ ಫಲವನ್ನು ಕೊಡ್ತಾ ಇರ್ತದೆ. ಸಾಮಾಜಿಕ ಬದುಕು ಹೇಳುವಂಥದ್ದು ತೃಪ್ತಿ ಫಲವನ್ನು ಕೊಡುವುದಿಲ್ಲ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿ ಇರ್ತದೆ. ಆತ್ಮಬಲದ ಕುಗ್ಗುವಿಕೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ವಿಷಯಗಳ ಸ್ಫುರಣೆ ಹೇಳುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಅರ್ಥಾತ್ ಏನು ಕೇಳಿದರೆ, ಒಂದಷ್ಟು ಧನಾತ್ಮಕವಾದಂತಹ ಯೋಚನೆಗಳಿಗೇ ಪ್ರತಿಬಂಧಕ ಫಲ ಹೇಳುವಂಥದ್ದು. ಅರ್ಥಾತ್ ಆ ಭಾವಕ್ಕೆ ಮೌಢ್ಯ ಫಲಗಳು, ರಾಶಿಗೆ ಮೌಢ್ಯ ಫಲಗಳು ಹೇಳುವಂಥದ್ದು ಅಂತಹ ಸ್ಥಿತಿ ಇರುವುದರಿಂದ ಈ ರೀತಿಯಲ್ಲಿ ಬಾಧೆ ಹೇಳುವಂಥದ್ದು, ತೊಂದರೆ ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಏಕಾಗ್ರತೆಯ ಕೊರತೆ, ಚಂಚಲತೆಯ
ಒಂದು ಮನೋಭಾವ ಸ್ವಭಾವ ಹೇಳುವಂಥದ್ದು ನಮ್ಮಿಂದ ಹೊರಹೊಮ್ಮುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಯಥೇಚ್ಛವಾಗಿ ಶಿವನ ಆಲಯದಲ್ಲಿ ಅಭಿಷೇಕ ಸೇವೆ, ಅರ್ಚನೆಯ ಸೇವೆ ಅರ್ಥಾತ್ ಬಿಲ್ವಾರ್ಚನೆಯ ಸೇವೆ, ಭಸ್ಮಾರ್ಚನೆಯ ಸೇವೆ ಏನನ್ನಾದರೂ ಮಾಡಿಸುವುದರಿಂದ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ರಾಶಿಯ ಪತಿ ಪಂಚಮ ಭಾವದಲ್ಲಿ ಉದಯವನ್ನು ಕೊಟ್ಟದ್ದು. ಸೊ ದಾಂಪತ್ಯದಲ್ಲಿ ಸೌಖ್ಯ ಫಲ, ಕರ್ಮಕ್ಷೇತ್ರದಲ್ಲಿ ತೃಪ್ತಿದಾಯಕವಾದಂತಹ ಫಲಗಳು, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಾನೂನಾತ್ಮಕವಾದಂತಹ ಒಂದು ಹಂತದ ಒಂದಷ್ಟು ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲ ಹೇಳುವಂಥದ್ದುಂಟು. ಸೊ ತಾವುಗಳು ಶಿವನಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸೇವಾದಿಗಳನ್ನು ಶಿವಾಲಯದಲ್ಲಿ ಅರ್ಪಣೆ ಮಾಡುವುದರಿಂದ ಒಂದು ಹಂತದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು. ಇನ್ನು ಕನ್ಯಾ ರಾಶಿ, ದಾಂಪತ್ಯದಲ್ಲಿ ಒಂದು ಹಂತದ ಕಸಿವಿಸಿಯ ಫಲಗಳು ಹೇಳುವಂಥದ್ದಿರ್ತದೆ. ಕರ್ಮಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿರ್ತದೆ. ಮಕ್ಕಳಿಗೆ ಶುಭ ಸೂಚನೆ ಅರ್ಥಾತ್ ಅಧ್ಯಯನ ಕ್ಷೇತ್ರದಲ್ಲಿ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ಹಂತದಲ್ಲಿ ತೃಪ್ತಿದಾಯಕವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣುವಿನ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡುವುದರಿಂದ ಒಂದು ಹಂತದ ತೃಪ್ತಿಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಸಾಮಾಜಿಕವಾದಂತಹ ಜೀವನದಲ್ಲಿ ತೃಪ್ತಿಯ ಸ್ಥಿತಿ ಇರುವುದಿಲ್ಲ. ಒಂದು ರೀತಿಯಲ್ಲಿ ಕಿರಿಕಿರಿಯೇ ಅನುಭವವಾಗಿ ನಿಮಗೆ ಮಾರ್ಪಡುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಕಾನೂನಾತ್ಮಕವಾಗಿ ಒಂದು ಹಂತದಲ್ಲಿ ಯೋಚನೆ ಮಾಡಬೇಕಾದಂತಹ ಸನ್ನಿವೇಶಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಉಂಟು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಕರ್ಮಕ್ಷೇತ್ರದಲ್ಲಿಯೂ ಕೂಡ ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಆಗುವಂಥದ್ದು, ಆಲಸ್ಯದ ಸ್ವಭಾವ ಹೇಳುವಂಥದ್ದು ಹುಟ್ಟುವಂಥದ್ದು, ಇದರಿಂದಾಗಿ ಅಧ್ಯಯನದಲ್ಲಿ ಹಿನ್ನಡೆಯ ಫಲಗಳು ಅನುಭವಕ್ಕೆ ಬರುವ ಸಾಧ್ಯತೆ. ತಾವುಗಳು ಕೂಡ ಹಾಗೆ ದುರ್ಗೆಯ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡುವುದರೊಂದಿಗೆ ಶುಭ ಅನುಭವವನ್ನು ಖಂಡಿತ ಪಡೆಯುವುದಕ್ಕೆ ಸಾಧ್ಯತೆ ಉಂಟು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಲ್ಲಿ ಮಾಂದಿಯ ಉದಯ, ರಾಶಿಯಲ್ಲಿ ಕುಜನ ಉದಯ, ದ್ವಿತೀಯದಲ್ಲಿ ರವಿ ಬುಧ ಗ್ರಹದ ಉದಯ, ಚತುರ್ಥದಲ್ಲಿ ಶನಿಯ ಉದಯ, ಪಂಚಮದಲ್ಲಿ ರಾಹುವಿನ ಉದಯ. ಇದು ಒಂದು ರೀತಿಯಲ್ಲಿ ದುಡುಕಿನ ಸ್ವಭಾವವನ್ನು, ಅಗ್ರೆಸಿವ್ನೆಸ್ಸನ್ನು ಸೂಚನೆಯನ್ನು ಮಾಡ್ತಾ ಇದೆ. ಇದರಿಂದಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ನಮ್ಮ ವೇಗ ಜಾಸ್ತಿ ಆಗುವುದರಿಂದ ಆಕ್ಸಿಡೆಂಟ್ ರಿಸಲ್ಟ್ಗಳನ್ನು ಜಾಸ್ತಿ ಕಾಣ್ತೇವೆ. ಅಂತಹ ಫಲದ ಸೂಚನೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ದಾಂಪತ್ಯ ಸೌಖ್ಯ ಇದೆ. ವೃತ್ತಿಯಲ್ಲಿ ಶುಭ ಫಲಗಳಿದ್ದಾವೆ, ವೃದ್ಧಿಯ ಫಲಗಳಿದ್ದಾವೆ. ಹೊಸ ಥರದ ಚಿಂತನೆಗೆ ಪೂರಕವಾದಂತಹ ಫಲಗಳು ದೂರದ ಮಾತು. ಕಾರಣ ಗುರುವಿನ ಬದಲಾವಣೆ ಹೇಳುವಂಥದ್ದು ಆಗುವಲ್ಲಿಯ ತನಕ ಅಂತಹ ಪ್ರಯತ್ನಗಳಿಗೆ ಫಲ ಇರುವುದಿಲ್ಲ. ಕಾನೂನಾತ್ಮಕವಾಗಿ ಸ್ವಲ್ಪ ಜಾಗ್ರತೆ ಬೇಕು. ಯಾರದ್ದೋ ವಿಷಯವಾಗಿ ನಾವು ಅದನ್ನು ಫೇಸ್ ಮಾಡುವಂತಹ ಅನಿವಾರ್ಯತೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಒಂದು ಹಂತದಲ್ಲಿ ತಿರುಗಾಟದ ಫಲಗಳು, ಆರ್ಥಿಕವಾದಂತಹ ಮುಗ್ಗಟ್ಟಿನ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಉಂಟು. ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರಿಗೆ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡುವುದು, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ರಾಶಿಯಲ್ಲಿಯೇ ರವಿ ಮತ್ತು ಬುಧನ ಉದಯ ಸ್ಥಿತಿ, ಸಪ್ತಮಾದಿ ಚತುರ್ಥಾಧಿಪತಿ, ಕರ್ಮಾಧಿಪತಿ, ಸಪ್ತಮಾಧಿಪತಿ, ಭಾಗ್ಯಾಧಿಪತಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ರಾಶ್ಯಾಧಿಪತಿ ಚತುರ್ಥಾಧಿಪತಿ ಪಂಚಮದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ವೃತ್ತಿ ಕ್ಷೇತ್ರದಲ್ಲಿ ತೃಪ್ತಿಯ ಫಲ, ಆರ್ಥಿಕತೆಯ ವಿಷಯದಲ್ಲಿ ತೃಪ್ತಿಯ ಫಲ, ದಾಂಪತ್ಯದಲ್ಲಿ ತೃಪ್ತಿಯ ಫಲ ಹೇಳುವಂಥದ್ದು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ ಹೇಳುವಂಥದ್ದು, ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದಲ್ಲಿ ಕಿರಿಕಿರಿಯ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯ ವಿಷಯವಾಗಿ ಇನ್ ಜನರಲ್ ಆಗಿ ಸ್ವಲ್ಪ ಜಾಗ್ರತೆ ಹೇಳುವಂಥದ್ದು ನಿಮಗೆ ಅವಶ್ಯಕತೆ ಇರ್ತದೆ. ತಾವುಗಳು ಗುರುಗಳ ಸನ್ನಿಧಾನಕ್ಕೆ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡುವುದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ,
ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಸಮಾಧಾನದ ಫಲ, ದಾಂಪತ್ಯದಲ್ಲಿ ಸಮಾಧಾನದ ಫಲ ಉಂಟು. ಆರ್ಥಿಕತೆಯ ವಿಷಯದಲ್ಲಿ ಸುಧಾರಣೆಯ ಹಂತದಲ್ಲಿ ತಾವಿರ್ತೀರಿ. ಭೂ ಸಂಬಂಧವಾದಂತಹ ವ್ಯಾಜ್ಯಗಳು, ಕಲಹಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಉಂಟು. ಕೋರ್ಟು, ಪೊಲೀಸ್ ಸ್ಟೇಷನ್ ಇತ್ಯಾದಿಗಳ ಸ್ವಲ್ಪ ಸಂಪರ್ಕಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾಮಾಜಿಕವಾದಂಥ ಒಂದು ರೀತಿಯಲ್ಲಿ ಇಲ್ಲಿಯೋ ಟೀಕೆಗಳಿಗೆ ಗುರಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಆಂಜನೇಯನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ಸಮಾಧಾನ ಫಲ ಮತ್ತು ಆರ್ಥಿಕತೆಯ ವಿಷಯದಲ್ಲಿ ಮುಗ್ಗಟ್ಟಿನ ಫಲ, ವೃತ್ತಿ ನಿಮಿತ್ತ ಪ್ರಯಾಣದ ಯೋಗ ಫಲಗಳು, ಕಬ್ಬಿಣ, ವಾಹನ ಮತ್ತು ಬೆಂಕಿ, ನೀರು ಇತ್ಯಾದಿಗಳಿಂದ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಇರಬೇಕಾದಂಥ ಅವಶ್ಯಕತೆ ಇದೆ. ಅದರಿಂದ ತೊಂದರೆಯ ಸೂಚನೆಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಉಂಟು. ಕೌಟುಂಬಿಕ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ಫಲಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳುಂಟು. ಆರ್ಥಿಕತೆಯ ವಿಷಯದಲ್ಲಿ ಕೂಡ ಒಂದು ಹಂತದ ತೃಪ್ತಿಯ ಫಲಗಳುಂಟು. ಹೊಸ ಥರದ ಯೋಚನೆ, ಮಂಗಳ ಕಾರ್ಯಾದಿ ಪ್ರಯತ್ನ ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ತನ್ನನ್ನು ತಾನು ಹೊರಜಗತ್ತಿಗೆ ಕಾಣಿಸಿಕೊಳ್ಳುವ ರೀತಿ ನೀತಿ ಏನಿದೆ ಅದರಲ್ಲಿ ಸ್ವಲ್ಪ ಎಚ್ಚರಿಕೆ, ಜಾಗರೂಕತೆ ಹೇಳುವಂಥದ್ದು ಬೇಕು. ಅದರಿಂದಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ ಉಂಟಾಗುವಂತಹ ಸನ್ನಿವೇಶ ಎದುರಾಗಬಹುದು. ಸೊ ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಣೆ ಮಾಡೋದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಭಾವಕ್ಕೆ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.